ನಮಸ್ಕಾರ. ನಾನು ಶ್ರೀಪತಿ ಹೆಗಡೆ ಹಕ್ಲಾಡಿ. ನನ್ನೆಲ್ಲ ವಿಡಿಯೋ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ. ವ್ಯರ್ಥ ಪ್ರಯತ್ನವ, ದುಸ್ಸಾಹಸವ, ಅಲ್ಲ ತಿರುಕನ ಕನಸ, ಮರಳಲ್ಲಿ ಎಣ್ಣೆ ತೆಗೆಯೋಕೆ ಸಾಧ್ಯವ? ಹಾಗೆ ನೋಡಿದ್ರೆ ಇದೊಂಥರ ಮರಳಲ್ಲಿ ಎಣ್ಣೆ ತೆಗೆಯುವ ಪ್ರಯತ್ನವೇ. ಇಂತಹ ಸಾಹಸಕ್ಕೆ ಕೈ ಹಾಕಿರೋದು ಮರಳುಗಾಡು ದೇಶ ಎನ್ನೋದೇ ವಿಶೇಷ. ಎಟುಕದ ಅಸಾಧ್ಯ ಕೆಲಸಕ್ಕೆ ಕೈ ಹಾಕಿರೋದು ಮತ್ತಾವ ದೇಶವೂ ಅಲ್ಲ, ಸೌದಿ ಅರೇಬಿಯಾ. ಅದು ಆಕಾಶದಲ್ಲಿ ಹೂ ಅರಳಿಸುವ ಸಾಹಸ ಕಥೆಯ ಹಿಂದೆ ಸೌದಿ ದೊರೆ ಸಲ್ಮಾನ್ ಬಿನ್ ಅಬ್ದುಲ್ ಅಜೀಜ್ ಅಲ್ ಸೌದ್ ಮಾಸ್ಟರ್ ಮೈಂಡ್. ಇದೇನು ಹುಚ್ಚು ಸಾಹಸ ಅನಿಸಬಹುದು, ಆದರೆ ದೊರೆ ನಿಜ ಮಾಡೋಕೆ ಹೊರಟಿದ್ದಾರೆ. ಅಲ್ಲ ರೀ, ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ, ಎಲ್ಲಿ ನೋಡಿದ್ರು ಮಳೆ ರಾಶಿಯ ದಿಬ್ಬ, 50ರಷ್ಟು ಬೆಂಕಿ ಹೀಟ್ ನಾಡಲ್ಲಿ ಅಮೆಜಾನ್ ಮಾದರಿ ಕಾಡು ಸೃಷ್ಟಿ ಮಾಡೋದು ಅಂದ್ರೆ ನಂಬೋಕೆ ಆಗಲ್ಲ ಅಲ್ವಾ? ಆದರೆ ಸೌದಿ ರಾಜ ಅಂತದ್ದೊಂದು ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಅದು ಒಂದೆರಡಲ್ಲ ರೀ, 1000 ಕೋಟಿ ಮರಗಳ ಪ್ರಾಜೆಕ್ಟ್. ಫೇಕ್ ಅಲ್ಲ ರೀ, ರಿಯಲ್. ಸೌದಿ ಗ್ರೀನ್ ಇನ್ಸ್ಟಿಟ್ಯೂಟ್ ಹೆಸರಲ್ಲಿ ಪ್ರಾಜೆಕ್ಟಿಗೆ ಹಣ ಮೀಸಲಿಟ್ಟೆ ಕಾಡು ಬೆಳೆಯುತ್ತಾ? ನೋ ಚಾನ್ಸ್. ನೀರು ಬೇಕು. ಮಳೆಯ ಬಾರದ ನಾಡಲ್ಲಿ ಕಾಡು ಬೆಳೆಯೋಕೆ ಹೇಗೆ ಸಾಧ್ಯ? ನೆಲವಂತೂ ಕಾದ ಹೆಂಚು, ತಲೆ ಮೇಲೆ ಸೂರ್ಯನ ಬೆಂಕಿ ತೂಗುಕತ್ತಿ. ಕಾಡು ಬೆಳೆಯೋದು ಹುಚ್ಚು ಸಾಹಸ. ಅದೆಲ್ಲ ಗೊತ್ತಿರಿ, ಬೋಗಸ್ ಅಲ್ಬೇಡಿ. ಈಗಾಗಲೇ ಕಾಡು ಬೆಳೆಸುವ ಪ್ರಕ್ರಿಯೆ ಶುರುವಾಗಿದೆ. ಸೊ ವೇಸ್ಟ್ ನೀರು ಬಳಸಿ ಸುಂದರ ಉದ್ಯಾನವನ ನಿರ್ಮಾಣ ಆಗಿದೆ. ಮನಸ್ಸು ಮಾಡಿದರೆ, ಪ್ರಯತ್ನ ಪಟ್ಟರೆ ಎಲ್ಲವೂ ಸಾಧ್ಯ ಎನ್ನುವುದಕ್ಕೆ ಗ್ರೀನ್ ಪ್ರಾಜೆಕ್ಟ್ ಕಣ್ಣು ಮುಂದೆ ಬರುತ್ತೆ. ಹಾಗಾದರೆ ಸೌದಿ ಕಾಡು ಬೆಳೆಸೋಕೆ ಹೊರಟಿದ್ದೇಕೆ? ಭಾರತದಲ್ಲಿನ ಕಾಡಿನ ಕಥೆಯಂತೂ ಹಾಗೆ ಹೋಗಿ ಹೀಗೆ ನೋಡ್ಕೊಂಡು ಬರೋಣ, ಏನಂತೀರಾ? ಸೌದಿ ಗ್ರೀನ್ ಫಾರೆಸ್ಟ್ ಅಂದ್ರೆ ಸೌದಿ ಅರೇಬಿಯಾದಲ್ಲಿ ಮರುಭೂಮಿ ಹಸಿರಾಗಿ ಪರಿವರ್ತಿಸಿರುವ ಬೃಹತ್ ಅರಣ್ಯೀಕರಣ ಮತ್ತು ಹಸಿರೀಕರಣ ಯೋಜನೆ. 2020ರಿಂದ 2030 ವೇಳೆಗೆ 10 ಮಿಲಿಯನ್ ಮರಗಳನ್ನು ನೆಡುವ ಗುರಿ. ಪರಿಸರ ರಕ್ಷಣೆ, ಉದ್ಯೋಗ ಸೃಷ್ಟಿ, ನಗರಗಳ ತಾಪಮಾನ ಇಳಿಕೆ ಮಾಡುವ ಉದ್ದೇಶ. ಇದಕ್ಕಾಗಿ ಡ್ರಿಪ್ ಇರಿಗೇಷನ್, ಕ್ಲೌಡ್ ಸೀಡಿಂಗ್ ತಂತ್ರಜ್ಞಾನ ಬಳಕೆ. ಸೌದಿ ಅರೇಬಿಯಾದಾದ್ಯಂತ 10 ಮಿಲಿಯನ್ ಬಿಲ್ಡಾರ್ಡ್ ಮರ ನೆಡುವ ಯೋಜನೆ. ಮರುಭೂಮಿ ಹಸಿರು ಭೂಮಿಗೆ ಮರ ನಾಟಿ, ಅರಣ್ಯ ಪ್ರದೇಶ ಪುನರುಜ್ಜೀವನ, ಅರಣ್ಯ ರಕ್ಷಣೆಯ ಗುರಿ. ರಿಯಾದ್ನಂತಹ ನಗರಗಳಲ್ಲಿ ಗ್ರೀನ್ ಕವರ್ ಹೆಚ್ಚಿಸಿ ತಾಪಮಾನ ಮತ್ತು ವಾಯು ಮಾಲಿನ್ಯ ಕಡಿಮೆ ಮಾಡುವ ಉದ್ದೇಶ ಇದರಲ್ಲಿದೆ. ಉದಾಹರಣೆ, ಸೌದಿಯ ಕಿಂಗ್ ಸಲ್ಮಾನ್ ಪಾರ್ಕು ಈಗಾಗಲೇ ಈ ವೇಸ್ಟ್ ನೀರನ್ನು ಬಳಸಿ ಉದ್ಯಾನವನವನ್ನು ನಿರ್ಮಾಣ ಮಾಡಿದ್ದಾರೆ. ಬೀಜ ಸಂಗ್ರಹಣೆ, ನರ್ಸರಿ ನಿರ್ವಹಣೆ, ನೀರಾವರಿ ಮತ್ತು ಪರಿಸರ ತಂತ್ರಜ್ಞಾನ ಕ್ಷೇತ್ರಗಳಲ್ಲಿ ಉದ್ಯೋಗ ಸೃಷ್ಟಿಯಾಗುತ್ತೆ ಎಂದು ನಂಬಲಾಗ್ತಾ ಇದೆ. ಮಳೆ ನೀರು ಸಂಗ್ರಹಣೆ, ಡ್ರಿಪ್ ಇರಿಗೇಷನ್ ಮತ್ತು ಉಪ್ಪಿನಾಂಶ ತಡೆದುಕೊಳ್ಳುವ ಬೆಳೆಗಳಂತಹ ಹೊಸ ತಂತ್ರಜ್ಞಾನ ಇಲ್ಲಿ ಬಳಕೆ ಮಾಡಲಿಕ್ಕಾಗ್ತದೆ. ಸೌದಿ ಪರ್ವತ ಅರಣ್ಯ, ಕಣಿವೆ ಅರಣ್ಯ ಮತ್ತು ಕರಾವಳಿ ಮ್ಯಾಂಗ್ರೋವ್ ಅರಣ್ಯ ಮುಖ್ಯ ಆಗಿದೆ. ಸೌದಿ ಗ್ರೀನ್ ಫಾರೆಸ್ಟ್ ಯೋಜನೆ ಕೇವಲ ಪರಿಸರ ಕಾಳಜಿ ಅಲ್ಲ, ಅದು ದೇಶದ ಆರ್ಥಿಕತೆ ಮತ್ತು ನಾಗರಿಕರ ಜೀವನ ಮಟ್ಟದ ಸುಧಾರಣೆಗೂ ಕೊಡುಗೆ ನೀಡುವ ಒಂದೊಂದು ದೊಡ್ಡ ಪ್ರಯತ್ನ. ಸೌದಿಯ ಉಷ್ಣಾಂಶ ಇದರಿಂದ 8% ತಗ್ಗುತ್ತೆ ಎನ್ನುವ ನಿರೀಕ್ಷೆ ಸಹಿತ ಇದೆ. ಮರುಭೂಮಿಯಲ್ಲಿ ಕಾಡು ಬೆಳೆಸೋಕೆ ಸೌದಿ ಮುಂದಾದರೆ ಭಾರತದಲ್ಲಿ ಕಾಡೇ ಕಣ್ಮರೆ. ಸೌದಿ ಹಾಗೆ ಭಾರತ ಹೇರಳ ಹಣ ಸುರಿಬೇಕಾಗಿಲ್ಲ, ಇರೋದು ಉಳಿಸಿಕೊಂಡು ಸಾಕು. ಆದರೆ ಕಾಡು ಉಳಿಸುವ ಯಾವುದೇ ಯೋಜನೆಗೂ ಜನ ವಿರೋಧ, ಹೋರಾಟ ತಪ್ಪಿದ್ದೇ ಅಲ್ಲ. ಕಾಡು ನಿಧಾನಕ್ಕೆ ಹಿರಿಯರ ನಾಗರಿಕರ ಹೆಡ್ಡು. ಆದರೆ ಸೌದಿ ಜಗತ್ತಿನ ಅತ್ಯಂತ ಬಿಸಿ ವನ ಪ್ರದೇಶ. ಅಲ್ಲಿ ಇಂದು ಲಕ್ಷಾಂತರ ಮರ, ಪಾರ್ಕ್, ಹಸಿರು ವಲಯ. ಆದರೆ ಭಾರತದಲ್ಲಿ ವನ ಮಹೋತ್ಸವ, ಕೋಟಿ ಕೋಟಿ ಬಜೆಟ್, ಭಾಷಣ. ಕಾಡು ಏಕೆ ಕುಗ್ತಾ ಇದ್ದೀರಿ? ಸೌದಿ 10 ಬಿಲಿಯನ್ ಮರ ನೆಡುವ ಗುರಿ. 50 ಬಿಲಿಯನ್ ಮರ ಮಧ್ಯಪ್ರಾಚ್ಯ ಮಟ್ಟದಲ್ಲಿ, 40 ಮಿಲಿಯನ್ ಹೆಕ್ಟೇರ್ ಪ್ರದೇಶ ಹಸಿರಾಗಿಸುವ ಯೋಜನೆ. ಕಾರ್ಬನ್ ಎಮಿನೇಷನ್ ಕಡಿತ, 60% ಟಾರ್ಗೆಟ್. ಇದು ಕೇವಲ ಘೋಷಣೆಯಲ್ಲ, ಟೈಮ್ ಲೈನ್ ಪ್ಲಸ್ ಮಾನಿಟರಿಂಗ್ ಪ್ಲಸ್ ಟೆಕ್ನಾಲಜಿ ಬೇಸ್ಡ್ ಪ್ರಾಜೆಕ್ಟ್. ನಮ್ಮಲ್ಲಿ ರಸ್ತೆ ಅಭಿವೃದ್ಧಿ ಹಾಳು ಮೂಳು ತರಹೇವಾರಿ ಅಪಸವ್ಯಕ್ಕೆ ಕಾಡು ಕ್ಷೀಣ.
ಮರುಭೂಮಿಯಲ್ಲಿ ಕಾಡು ಹೇಗೆ ಸಾಧ್ಯ ಅಂದರೆ ಮಳೆ ಮುಖ್ಯ. ಮರಳುಗಾಡಿನಲ್ಲಿ ಮಳೆಯೇ ಎಲ್ಲಿ ಬರುತ್ತದೆ, ಆದರೆ ಮೋಡ ಬಿತ್ತನೆ ಮಾಡಿ ಓಡುವ ಮೋಡ ತೆಗೆದು ಕೃತಕ ಮಳೆ ವಿಮಾನಗಳಿಂದ ಸ್ವಿಲ್ಲರ್ ಅಯೋಡೈಡ್ ಸಾಲ್ಟ್ ಪಾರ್ಟಿಕಲ್ ಸಿಂಪಡಿಸಿ ಮೋಡದ ಒಳಗೆ ನೀರಿನ ಹನಿಗಳ ರಚನೆ ಮಾಡಕ್ಕಾಗುತ್ತೆ. ಹೀಗೆ ಸೌದಿ ಮಳೆಯನ್ನು ಸಹಿತ ಸುರಿಸಿದೆ. ಈಗಾಗಲೇ ಮಳೆ ನೀರು ಸಂಗ್ರಹಿಸಿ ಸೌದಿಯಲ್ಲಿ ಪಾರ್ಕ್ ನಗರಗಳಲ್ಲಿ ಬಳಕೆ ಯಶಸ್ವಿ. ಸಮುದ್ರ ನೀರು ಕುಡಿಯುವ ಮಟ್ಟಕ್ಕೆ ಶುದ್ಧೀಕರಿಸುವ ನೀರು ಡ್ರಿಪ್ ಇರಿಗೇಷನ್, ಮರಗಳಿಗೆ ನಿಖರ ಪ್ರಮಾಣದಲ್ಲಿ ಉಣಿಸಲಾಗುತ್ತೆ. ನೀರು ಫಿಲ್ಟರ್ ಇರಿಗೇಷನ್, ವಿದ್ಯುತ್ ಬೇಕಲ್ವಾ, ಅದಕ್ಕೆ ಸೌದಿ ಕಂಡುಕೊಂಡ ಮಾರ್ಗ ಸೌರಶಕ್ತಿ. ಅಲ್ಲೂ ಗ್ರೀನ್ ಲೈನ್ ಪಾಲಿಸಿ. ಸೌದಿಯ ಕಾಡು ಬೆಳೆಯುವುದಕ್ಕೆ ಮರಗಿಡ ಎತ್ತಾಕೊಂಡು ಮರಳುಗಾಡಿನಲ್ಲಿ ಹೊಂಡ ತೆಗೆದು ಊರೋದಿಲ್ಲ ರೀ, ಬದಲಾಗಿ ಸೀಡ್ ಬಾಲ್ ತಂತ್ರ ಬಳಸುತ್ತೆ. ಮರುಭೂಮಿಗೆ ತಕ್ಕ ಮರಗಳ ಬೀಜ ಮಣ್ಣಿನ ಬಾಲ್ ಒಳಗೆ ಬೀಜ ಪೋಷಕಾಂಶ ಮಳೆ ಬಿದ್ದಾಗ ಮಾತ್ರ ಮೊಳಕೆ ಒಡೆಯುತ್ತೆ. ಡಿಸರ್ಟ್ ಫ್ರೆಂಡ್ಲಿ ಟ್ರೀ ಅಕೇಶಿಯಾ ಗಾಡ್ ಡಾಟೆ ಫ್ಲಾಮ್. ಆದರೆ ಇವು ಇಂಪಾರ್ಟೆಂಟ್ ಮರಗಳಲ್ಲ, ಆದರೆ ಹಸಿರು. ಈ ಹಿಂದೆ ಮರಳುಗಾಡಿನಲ್ಲಿ ಮರ ನೆಡುವ ಕೆಲಸ ಚೀನಾ ಮಾಡಿತ್ತು. ಮರಳುಗಾಡು ವಿಸ್ತರಣೆ ತಡೆಯುವ ಉದ್ದೇಶ ಚೀನಾ ಗ್ರೇಟ್ ಗ್ರೀನ್ ವಾಲ್ ಆಫ್ ಚೈನಾ ಹಸಿರು ತಂತ್ರಕ್ಕೆ ಮೊರೆ ಹೋಗಿತ್ತು. ಅದು ಗೋಬಿ ಮರುಭೂಮಿ ವಿಸ್ತರಣೆ ತಡೆಯಲು 66 ಮಿಲಿಯನ್ ಮರ ನೆಡುವ ಗುರಿ ಹೊಂದಿತ್ತು. 1978ರಲ್ಲಿ ಪ್ರಾರಂಭಿಸಿದ ಯೋಜನೆ. ಅದರ ಫಲ ಧೂಳಿನ ಬಿರುಗಾಳಿ ಕಡಿತ, ಕೃಷಿ ರಕ್ಷಣೆ, ಹವಾಮಾನ ನಿಯಂತ್ರಣ. ಸೌದಿ ಚೀನಾ ಮಾದರಿಯಲ್ಲಿ ಕಾಡು ಬೆಳೆಸುವ ಸಾಹಸ ಕೈ ಹಾಕಿದ್ದು ಭೂಮಿ ವಿಸ್ತರಣೆಯಲ್ಲಿ ಚೀನಾಕ್ಕಿಂತ ದುಪ್ಪಟ್ಟಿದೆ ರೀ. ಸೌದಿ ಕಾಡು ಬೆಳೆಸೋಕೆ ಅದರ ಹಿಂದೆ ಪ್ರಬಲ ಕಾರಣ ಇಲ್ಲ ಅಂತಲ್ಲ. ಸೌದಿಗೂ ಗೊತ್ತಾಗಿದೆ ಇಂದಿನ ಇಂಧನ ನಂಬಿ ಕೂತರೆ ಆಗೋಲ್ಲ. ನಿರಂತರ ಇಂಧನ ತೆಗೆಯೋಕೆ ಭೂಮಿ ಏನು ಅಕ್ಷಯ ಪಾತ್ರೆಯೂ ಅಲ್ಲ ಏನು ಅರಿವು ಮೂಡಿದೆ. ಅದಕ್ಕೆ ಸೌದಿ ಪ್ರವಾಸಿ ತಾಣವಾಗಿ ರೂಪಿಸುವ ಮೂಲಕ ದೇಶದ ಆರ್ಥಿಕತೆ ಬೆಳೆಸುವ ಯೋಜನೆ. ಸೌದಿ ಗ್ರೀನ್ ಸಿಟಿ ಇಷ್ಟಕ್ಕೆ ಸೀಮಿತವಲ್ಲ. ಕಾಡು ಸೃಷ್ಟಿಸಿದ ಬಳಿಕ ಪ್ರಾಣಿಗಳನ್ನು ಅಲ್ಲಿ ಬಿಡಲಾಗುತ್ತೆ, ಬೇಟೆ ಆಡುವುದನ್ನು ನಿಷೇಧ ಹೇರಲಾಗುತ್ತೆ, GPS ಟ್ರ್ಯಾಕಿಂಗ್ ಇರುತ್ತೆ. ಕಾಡು ಪ್ಲಸ್ ಪ್ರಾಣಿ = ಎಕೋಸಿಸ್ಟಮ್ ತತ್ವ. ಹಾಗಾದರೆ ಭಾರತ ಕಾಡು ರಕ್ಷಣೆ ಯಾಕೆ ಸೋಲುತ್ತೆ ಅಂದರೆ, ನಮ್ಮಲ್ಲಿ ಪ್ರತಿ ವರ್ಷ ವನ ಮಹೋತ್ಸವ ವಿಜೃಂಭಣೆ. ಒಂದೇ ದಿನ 1,00,000 ಮರ ನೆಟ್ಟು ಫೋಟೋ. 6 ತಿಂಗಳಲ್ಲಿ ನೀರಿಲ್ಲ, ಕಾವಲು ಇಲ್ಲ, ಬದುಕಿಯೂ ಇಲ್ಲ. ಹಣ ವೇಸ್ಟ್, ಫಲ ಶೂನ್ಯ. ಕೋಟಿ ಅನುದಾನ, ಆದರೆ ಉಳಿಕೆ ಪ್ರಮಾಣ ರೇಟ್ ಎಷ್ಟು ಗೊತ್ತಾ? ನೀವು ದಂಗಾಗಿ ಹೋಗ್ತೀರಾ. 30% ಕಾನೂನು ವ್ಯತಿರಿಕ್ತ ನಡೆ, ಅರಣ್ಯ ಭೂಮಿ ಒತ್ತುವರಿ, ಈ ಸಕ್ಕರೆ ಹೆಸರಲ್ಲಿ ಗಿಫ್ಟು, ಗಣಿಗಾರಿಕೆ ಲೂಟಿ, ರಸ್ತೆ ಪ್ರಾಜೆಕ್ಟ್ ಹೆಸರಲ್ಲಿ ಕಾಡು ಕಟ್ಟು, ಪ್ರಾಣಿ ಮಾನವ ಸಂಘರ್ಷ, ಕಾಡು ಕಡಿತ, ಪ್ರಾಣಿ ಹಳ್ಳಿ ಪ್ರವೇಶ, ನಂತರ ವಿಷ ಹಾಕ್ತಾರೆ, ಬೇಟೆಯಾಡಿ ಸ್ವಾಹ ಮಾಡ್ತಾರೆ, ವಿದ್ಯುತ್ ಬೇಲಿ, ಅಪಘಾತ, ಆಕ್ಸಿಡೆಂಟ್. ಇದರಲ್ಲಿ ಪ್ರಾಣಿಗಳ ತಪ್ಪೇನಿದೆ, ವ್ಯವಸ್ಥೆಯ ತಪ್ಪಲ್ವಾ? ನಮ್ಮ ಪೌರಾಣಿಕ ವೇದ ಕಾಲದಲ್ಲೂ ಸಹಿತ ಕಾಡಿನ ಬಗ್ಗೆ ತುಂಬಾ ನಿಗಾ ಇಡ್ತಾ ಇದ್ರು. ಆಶ್ರಮ, ತಪಸ್ಸು, ಋಷಿಮುನಿಗಳ ವಾಸ, ಅರಣ್ಯ ಸಂರಕ್ಷಣೆ. ದೇವರ ಕಾಡು, ಕಾಡಿಗೆ ಸಿಕ್ಕ ಪವಿತ್ರ ಪದವಿ ಕಾಡಿನ ಸಂರಕ್ಷಣೆ ಮಾಡ್ತಿತ್ತು. ದೇವರ ಕಾಡು ಜನ ಪ್ರವೇಶ ನಿಷೇಧ. ಬ್ರಿಟಿಷರ ಕಾಲದಲ್ಲಿ ಫಾರೆಸ್ಟ್ ಆಕ್ಟ್ ಕಠಿಣ ನಿಯಮ ಇತ್ತು. ಮರ ಕಡಿತಕ್ಕೂ ಅನುಮತಿ ಕಟ್ಟುನಿಟ್ಟು. ಈಗಲೂ ಇದೆ ಕಾನೂನು ಪುಸ್ತಕದಲ್ಲಿ. ಅರಣ್ಯ ಗಾರ್ಡ್ ವ್ಯವಸ್ಥೆ, ಅವರು ಆಳಿದರೆ ನಾವು ಆಡಳಿತದಲ್ಲಿದ್ದೇವೆ. ವ್ಯತ್ಯಾಸ ಯಾರಲ್ಲಿ? ಇವತ್ತು ಅದೇ ಕಾಡು ಅಡ್ಡಿ ಅಭಿವೃದ್ಧಿಗೆ ತೊಂದರೆ, ಕಡಿದು ಹಾಕಬೇಕಾದ ಭೂಮಿ. ಆದರೆ ಜಗತ್ತಿನ ಇನ್ನೊಂದು ಭಾಗದಲ್ಲಿ ಮರುಭೂಮಿಯಲ್ಲಿ ಕಾಡು ಬೆಳೆಸ್ತಾ ಇದ್ದಾರೆ. ಇದು ಕತೆ. ಸೌದಿ ಮರುಭೂಮಿಯಿಂದ ರಾಮಾಯಣ ಮಹಾಭಾರತದ ಅರಣ್ಯದವರೆಗಿನ ಸಾಗಿ ಬಂದ ಕಾಡಿನ ಕತೆ. ಒಂದು ಕಾಲದಲ್ಲಿ ಕಾಡು ಅಂದ್ರೆ ಭಯವಲ್ಲ, ಕಾಡಂದ್ರೆ ಆಶ್ರಯ. ಅಲ್ಲಿ ದೇವರು ವಾಸ ಮಾಡ್ತಾ ಇದ್ರು, ಋಷಿಗಳು ತಪಸ್ ಮಾಡ್ತಾ ಇದ್ರು, ರಾಜರು ಅಧಿಕಾರ ಬಿಟ್ಟು ಶರಣಾದರು. ಅಂದ್ರೆ ವಾನಪ್ರಸ್ಥಾಶ್ರಮ ಸೇರ್ತಾರಲ್ಲ ಹಾಗೆ. ಇವತ್ತು ಕಾಡು ಅಂದ್ರೆ ಅಡ್ಡಿ, ಅಭಿವೃದ್ಧಿಗೆ ತೊಂದರೆ, ಸವರಿ ಹಾಕುವ ಭೂಮಿ. ರಾಮನಿಗೆ 14 ವರ್ಷದ ವನವಾಸ, ಅದು ಶಿಕ್ಷೆಯಲ್ಲ, ಕಾಡಿನೊಂದಿಗೆ ಬದುಕುವ ಪಾಠ. ದಂಡಕಾರಣ್ಯ, 1000 ಚದುರ ಕಿಲೋಮೀಟರ್ ಅರಣ್ಯ,
ಅಲ್ಲಿ ಋಷಿಗಳ ಆಶ್ರಮ, ಪ್ರಾಣಿಗಳ ಜೊತೆಗೆ ಸಹಜೀವನ, ಮರ ಕಡಿತಿರಲಿಲ್ಲ, ನೀರು, ಜಲ, ಬೀಜಗಳ ರಕ್ಷಣೆ. ರಾಮ, ಸೀತೆ, ಲಕ್ಷ್ಮಣ ಅರಮನೆ ಬಿಟ್ಟು ಬಂದರು, ಕಾಡನ್ನ ಅರಮನೆಯಂತೆ ಕಾಪಾಡಿದರು. ಪಂಚವಟಿ 5 ವಟವೃಕ್ಷಗಳ ಸುತ್ತ ಕಟ್ಟಿದ ಆಶ್ರಮ. ಇದು ಅಚಾನಕ್ ಆಗಿದ್ದಲ್ಲ, ಪರಿಸರ ಜ್ಞಾನ. ದೊಡ್ಡ ಮರ, ನೆರಳು, ನದಿ ಹತ್ತಿರ ನೀರು, ಪ್ರಾಣಿ, ಮಾನವ ಸಂಘರ್ಷ ಇಲ್ಲ. ಇದು ಪ್ರಾಚೀನ ಪರಿಸರದ ಪ್ಲಾನಿಂಗ್ ಕಣ್ರಿ. ಪಾಂಡವರು ವನವಾಸಕ್ಕೆ ಹೋದಾಗ ಅವರು ಕಾಡು ನಾಶ ಮಾಡಲಿಲ್ಲ, ಕಾಡಿನ ನಿಯಮಕ್ಕೆ ಒಳಪಟ್ಟರು. ಮೃಗಬೇಟೆ ಆಹಾರಕ್ಕೆ ಮಾತ್ರ, ಅಗ್ನಿ ಹಚ್ಚುವ ನಿರ್ಬಂಧ, ಋಷಿಗಳ ಅನುಮತಿ ಇಲ್ಲದೆ ಮರ ಕಡಿಯುವ ಹಾಗಿರಲಿಲ್ಲ. ಕಾಂಡವನ ದಹನ ಎಚ್ಚರಿಕೆಯ ಕತೆ. ಕಾಡು ಸುಟ್ಟಿತು, ಮಹಾಭಾರತದ ವಿನಾಶ. ಅಗ್ನಿದಹನ ಪ್ರಕೃತಿಯ ಸಮತೋಲನ ಕಳೆದು ಹೋಯಿತು. ಯುದ್ಧ ಪರಿಸರದ ಪ್ರತಿಫಲ ಎಂಬ ಸಂಕೇತ. ಕಾಡು ನಾಶ ಅನರ್ಥ. ವೇದ ಕಾಲದಲ್ಲಿ ಮಾತಾ ಭೂಮಿ, ಪುತ್ರೋನು ಅಹಂ ಪುತ್ರ. ವೃಕ್ಷ ಆಯುರ್ವೇದ, ಮರಕ್ಕೆ ಆಯುಷ್ಯ. ರೋಗ ಪೋಷಣೆ, ಮರ ನೆಡುವ ನಿಧಿ. ಕಾಡು ವಿಜ್ಞಾನವೇ ಆಗಿತ್ತು, ಭಕ್ತಿ ಅಲ್ಲ. ಈಗಿನ ಕಾಲ ಕಟ್ಟಿಸೋದೆ ಕತೆ. ಅವರು ವೇದ ಓದಲಿಲ್ಲ, ರಾಮಾಯಣ ನಂಬಲಿಲ್ಲ, ಆದರೂ ಒಂದನ್ನು ಅರಿತುಕೊಂಡ್ರು: ಕಾಡಿಲ್ಲದೆ ಬದುಕಿಲ್ಲ. ಮರುಭೂಮಿಯಲ್ಲಿ ಕೃತಕ ಮಳೆ, ಸೀಡ್ ಬಾಲ್, ನೀರು ಶುದ್ಧೀಕರಣ ಯೋಜನೆ, ಪ್ಲಸ್ ರಾಜಕೀಯ ಇಚ್ಛಾಶಕ್ತಿ. ನಾವು ಪೂಜಿಸುವ ಕಾಡನ್ನ ಅವರು ನಿರ್ಮಿಸ್ತಾ ಇದ್ದಾರೆ. ಇಲ್ಲಿ ಕಾಡು ಉಳಿಸುವ ಮೇಲೆ ಕೇಸು, ಕಡಿಯುವವನಿಗೆ ಅನುಮತಿ. ಅರಣ್ಯ ಒತ್ತುವರಿ, ಗಣಿಗಾರಿಕೆ, ಪ್ರಾಣಿ ಕೊಲೆ, ಕಾಡು ಎಸ್ಟೇಟು. ರಾಮ ಕಾಡಿಗೆ ಹೋದ ಯುದ್ಧ ಮಾಡೋದಕ್ಕೆ ಅಲ್ಲ, ಬದುಕೋದಕ್ಕೆ. ಪಾಂಡವರು ಕಾಡಿಗೆ ಹೋದರು ಅರಣ್ಯದಿಂದ ಕಲಿಯೋದಕ್ಕೆ. ಇವತ್ತು ನಾವು ಕಾಡು ಹೊಕ್ಕರೆ ಕಡಿಯೋದಕ್ಕೆ. ಕಾಡು ನಮ್ಮ ಭೂತಕಾಲವಲ್ಲ, ಭವಿಷ್ಯದ ಏಕೈಕ ದಾರಿ. ಒಂದು ಕಾಲ ಇತ್ತೂರಿ. ಕಾಡು ಅಂದ್ರೆ ಭಯವಲ್ಲ, ಕಾಡು ಅಂದ್ರೆ ಶಿಕ್ಷೆಯಲ್ಲ, ಕಾಡು ಅಂದ್ರೆ ದೇವಾಲಯ. ಅಲ್ಲಿ ಮನುಷ್ಯ ಪ್ರಕೃತಿಗೆ ಅಧಿಪತಿಯಲ್ಲ, ಪ್ರಕೃತಿಯ ಒಂದು ಭಾಗ ಮಾತ್ರ. ಮರುಭೂಮಿಯಲ್ಲಿ ಕಾಡು ಬೆಳೆಸಿದ ಸೌದಿ, ಹಸಿರು ಕನಸು ಸಾಕಾರ ಮಾಡಿದ ಚೀನಾ. ಆದರೆ ಕಾಡಿದ್ದರೂ ಉಳಿಸಿಕೊಳ್ಳಲಾಗದ ಭಾರತ. ತಪ್ಪು ಪ್ರಕೃತಿಯದ್ದಲ್ಲ ರೀ. ಕಾಡು ಇಲ್ಲದ ರಾಷ್ಟ್ರ ಅಭಿವೃದ್ಧಿ ಇಲ್ಲ, ಕಾಡು ಉಳಿಸದ ರಾಷ್ಟ್ರವೇ ಭವಿಷ್ಯ. ತಪ್ಪು ನೀತಿಯಲ್ಲಿ, ಆಡಳಿತದಲ್ಲಿ ಅಥವಾ ನಮ್ಮ ಮೌನದಲ್ಲಿ? ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ. ಮತ್ತೊಂದು ಹೊಸ ವಿಷಯದೊಟ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿಯ ತನಕ ನಮಸ್ಕಾರ. ಜೈ ಕರ್ನಾಟಕ, ಜೈ ಹಿಂದ್.